ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಸಪೋಟ ಅಥವಾ ಚಿಕ್ಕು ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 4 ಸಪೋಟ ಹಣ್ಣನ್ನು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀನಿ. 1 ಚಮಚ ಅಕ್ಕಿ ಒಂದು ಬೌಲಲ್ಲಿ, ಮತ್ತೊಂದು ಬೌಲಲ್ಲಿ 2 ಚಮಚ ಗಸಗಸೆನ ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ ಪಾಯಸ ಮಾಡೋಣ. 1 ಹೋಳು ಕಾಯಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಕಾಯಿ ನುಣ್ಣಗಾಗಿದೆ. ಈಗ ಗಸಗಸೆನ ಹಾಕ್ತೀನಿ. ಈಗ ಒಂದ್ಸರಿ ಸ್ವಲ್ಪ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಗಸಗಸೆ ಕಾಯಿ ಇಷ್ಟು ನುಣ್ಣಗಾಗಬೇಕು. ಈಗ ಸೋಸಿಟ್ಟ ಅಕ್ಕಿನ ಹಾಕೋಣ. ಈಗ ಮತ್ತೆ ನಯಸ್ಸಾಗಿ ರುಬ್ಬೋಣ. ಈಗ ಪರಿಮಳಕ್ಕೆ 1 ಸ್ಪೂನು ಯಾಲಕ್ಕಿ ಪೌಡ್ರ್ ಹಾಕ್ತೀನಿ. ನಾನು 6 ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ 1/4 kg ಬೆಲ್ಲ ಹಾಕ್ತೀನಿ. ಪಾಯಸಕ್ಕೆ ಅಕ್ಕಿ ಗಸಗಸೆ ಕಾಯಿ ನಯಸ್ಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಪಾಯಸಕ್ಕೆ ಯಾವಾಗಲೂ ಬೆಲ್ಲ ಹಾಕಿದ ಮೇಲೆ 1-2 ಸ್ಪೂನ್ ಸಕ್ಕರೆ ಹಾಕಬೇಕು. ಈ ಬೆಲ್ಲದ ನೀರು ಚೆನ್ನಾಗಿ ಕುದೀಲಿ. ಯಾವುದೇ ಸ್ವೀಟಿಗಾದರೂ ಉಪ್ಪು ಬೇಕೇ ಬೇಕು. ನಾನೊಂದು 1/4 ಸ್ಪೂನ್ ಆಗೋಷ್ಟು ಹಾಕ್ತೀನಿ. 2 ಸ್ಪೂನು ಗೋಡಂಬಿ, 2 ಸ್ಪೂನು ದ್ರಾಕ್ಷಿ ಹಾಕ್ತೀನಿ. ಈ ಬೆಲ್ಲದ ನೀರಲ್ಲಿ ಕುದಿಬೇಕು. ಪಾಯಸಕ್ಕೆ ಕಾಯಿ ಅಕ್ಕಿ ಗಸಗಸೆ ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣಗಾಗಿದೆ. ಪಾಯಸದ ಬೆಲ್ಲದ ನೀರು ಕುದೀತಾ ಇದೆ. ಈಗ ರುಬ್ಬಿರೋದನ್ನು ಹಾಕೋಣ. ಚೆನ್ನಾಗಿ ಮೊಗಚಬೇಕು. ಹೀಗೆ ಅದು ಸ್ವಲ್ಪ ದಪ್ಪ ಬರುತ್ತೆ. ತುಂಬ ರುಚಿ ಇರುತ್ತೆ ಈ ಪಾಯಸ. ಸ್ವಲ್ಪ ಕುದೀಲಿ. ಬೆಲ್ಲದ ನೀರು ಕುದಿದಿದೆ. ಈಗ ಹೆಚ್ಚಿಟ್ಟಿರೋ ಚಿಕ್ಕು ಹಣ್ಣಿನ ಪೀಸ್ ಹಾಕ್ತೀನಿ. ಇದು ಬೇಗ ಬೇಯುತ್ತೆ. ಹೋಳು ಹಾಕಿದ್ದು ಮೆತ್ತಗಾಗಬೇಕು ಸ್ವಲ್ಪ. ಚಿಕ್ಕು ಹಣ್ಣಿನ ಪಾಯಸ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಪಾಯಸಕ್ಕೆ 2 ಸ್ಪೂನಿನಷ್ಟು ತುಪ್ಪ ಹಾಕೋಣ ಮೇಲೆ. ಇದು ಒಂಥರ ಪರಿಮಳ ಕೊಡುತ್ತೆ. ನೋಡಿದ್ರಲ್ಲ ಸಪೋಟ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.